ಪತ್ತೆ ಆಯ್ತಲ್ಲ ನಿಂದು. ನಿನ್ನೆ ಫೋಟೋ ತೋರಿಸಿದ್ನಲ್ಲ ಅವನೇ. ನಿಂಗೊಂದು ವಿಷಯ ಗೊತ್ತಿಲ್ಲ ಅಲ್ವಾ? ಗೊತ್ತಿಲ್ಲ ತಾನೇ? ನಮ್ ಗೇದಿನ ಫೋಟೋ ನೋಡಿದ ತಕ್ಷಣ ಗಂಡಿನ ಮನೆಯವರು ತಪ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ಗಂಡಿನಪ್ಪ ಬೆಳಿಗ್ಗೆ ತಾನೇ ಫೋನ್ ಮಾಡಿದ್ರು, ಅವ್ರು ಬರ್ತಾರಂತೆ. ಇನ್ ಕೂತು ಎದುರು ಬದ್ರು ಮಾತುಕತೆ ಆಗ್ಬಿಟ್ರೆ ಮದ್ವೆ ಆದಂಗೇನೆ. ಅಯ್ಯೋ ದೇವ್ರೆ, ಕಾವ್ಯನ ಹತ್ರ ನಾಳೆನೆ ನಿಮ್ಮಪ್ಪ ಗಂಡನ ಕರೆಸ್ಬಿಡ್ತಾರ ಅಂತ ಹೇಳ್ದೆ. ಈಗ ನೋಡಿದ್ರೆ ಇವ್ರು ನಾಳೆನೆ ಗಂಡನ ಕರೆಸ್ತಿದಾರಲ್ಲ. ಆಮೇಲೆ ಸುಶೀಲಾ, ನಾಳೆ ಗೀತಂಗೆ ನಾನು ನಿನ್ನ ನೋಡಕ್ ಬಂದಾಗ ಹುಟ್ಕೊಂಡಿದ್ಯಲ್ಲ ಸೀರೆ, ಅದನ್ನೇ ಉಡ್ಸೆ. ಯಾಕೆ ಅಂದ್ರೆ ಅದು ಅದೃಷ್ಟದ ಸೀರೆ. ನಾನ್ ನಿನ್ ನೋಡಿ ಒಪ್ಕೊಂಡಲ್ಲ, ನಿನಗೆ ಒಳ್ಳೆ ಮನೆ ಗಂಡ ಸಿಗ್ತಾ, ಹಾಗೆ ಗೀತಂಗೂ ಸಿಗ್ಲಿ ಅಂತ. ಕಮಾನ್ ಶರಣ್ಯ, ಇದ್ ನಿನಗಾಗತ್ತೆ. ಇದ್ರಲ್ಲಿ ನೀನ್ ಗೆಲ್ತ್ಯಾ. ಏನ್ರಿ ಇಷ್ಟೊಂದು ಮೋಸ ಮಾಡ್ತಾ ಇದ್ದೀರಾ ಸರ್? ನೀವ್ ಮೋಸ ಮಾಡ್ತಾ ಇದ್ದೀರಾ ಸರ್. ನಮ್ ಹುಡುಗಿರ್ ಜಂಪ್ ಮಾಡುವಾಗ ಮಾತ್ರ ಸ್ಟಿಕ್ ನ ಮೇಲೆ ಎತ್ತಾ ಇದ್ದೀರಾ. ಇದು ರಾಂಗ್ ಅಲ್ವಾ ಸರ್? ಏನಮ್ಮ ನೀನು ಅಂಪೈರ್ಗಳೇ ಮೋಸ ಮಾಡ್ತಾ ಇದಾರೆ ಅಂತ ಇದೆಯಾ? ನಾವಿಲ್ಲಿ ಬಂದಿರೋದು ನ್ಯಾಯವಾಗಿ ಆಟ ಆಡ್ಸಕ್ಕೆ, ಮೋಸ ಮಾಡಕ್ಕಲ್ಲ. ಆದ್ರೆ ಮೋಸ ನಡೀತಿದೆ ಸರ್. ಎಲ್ರು ನೋಡಿದ್ದಾರೆ, ನೋಡ್ತಿದ್ದಾರೆ. ನೋಡಿ, ನೀವು ಈ ರೀತಿ ಮಾತಾಡೋದು ತಪ್ಪು. ಅಂಪೈರ್ಗಳ ವಿರುದ್ಧ ದೋಷಾರೋಪಣೆ ಮಾಡ್ತಾ ಇದ್ದೀರಾ. ನೀವು ಈ ರೀತಿ ಬಿಹೇವ್ ಮಾಡಿದ್ರೆ ನಿಮ್ಮನ್ನ ಆಟದಿಂದ ಡಿಸ್ಕ್ವಾಲಿಫೈ ಮಾಡ್ಬೇಕಾಗತ್ತೆ. ಅಲ್ಲ ಸರ್, ಆಗ್ತಿರೋದನ್ನ ಹೇಳಿದ್ರೆ ಆಟದಿಂದನೇ ತೆಗ್ದಾಕ್ತೀನಿ ಅಂತಿದ್ದೀರಲ್ಲ, ಇದ್ಯಾವ್ ನ್ಯಾಯ ಸರ್? ನೋಡಿ ಸರ್, ಗೆಲ್ಲಕ್ಕಾಗದೇ ಇರೋರು ಈ ರೀತಿ ಕ್ಯಾತೆ ತೆಗೆಯೋದು ಮಾಮೂಲಿ ಸರ್. ಅಂಪೈರ್ ಮೇಲೆ ಗೂಬೆ ಕುಡ್ಸೋರು ನ್ಯಾಯವಾದ ಆಟ ಆಡಕ್ಕೆ ಹೇಗ್ ಸಾಧ್ಯ ಸರ್? ಇವಳನ್ನ ಆಟದಿಂದ ಆಚೆ ಹಾಕಿ. ಪ್ಲೀಸ್, ನೀವ್ ಅಂಪೈರ್ಗೆ ಅಡ್ವೈಸ್ ಮಾಡ್ಬೇಡಿ. ನೀವು ಮಾಡ್ತಿರೋದು ಅದೇ. ನೋಡ್ಕೊಳ್ರಿ, ಇನ್ನು ಉಳಿದಿರೋದು ಒಂದೇ ಚಾನ್ಸ್. ಈಗಿರೋ ಹೈಟ್ಗಿಂತ ನಾನು ಜಾಸ್ತಿ ಎಗರ್ತೀನಿ. ಸಾಧ್ಯ ಆದ್ರೆ ಅದನ್ನ ಮೀರ್ ತೋರಿಸಿ, ಸುಮ್ನೆ ಬಾಯಿ ಬಡ್ಕೊಂಬೇಡಿ. ಏನ್ ಮುಖ ನೋಡ್ತಿದ್ದೀರಾ? ಈಗಿರೋ ಹೈಟ್ಗಿಂತ ಜಾಸ್ತಿ ಮಾಡಿ.
ತಂಗ್ಯವ್ವ. ಕೆಟ್ಟ ಸುದ್ದಿ ತಂದ್ಯಾ ಅಥವಾ ಒಳ್ಳೆ ಸುದ್ದಿ ತಂದ್ಯಾ? ಏನಿನ್ ಕಣ್ಣಿಗೆ ನಾನು ಕಾಮಿಡಿ ಪೀಸ್ ತರ ಕಾಣ್ತೀನ ತಂಗ್ಯವ್ವ? ಯಾವಾಗ ನೋಡಿದ್ರೆ ಅಸಂಬದ್ಧವಾಗಿ ಮಾತಾಡ್ತೀಯಲ್ಲ. ನಾನೀಗ ತಂದಿರೋದು ಪಾಸಿಟಿವ್ ರಿಪೋರ್ಟ್ ತಂಗ್ಯವ್ವ. ಅಲ್ಲಿ ವಿಜಯ್ ಆಟ ಆಡ್ತಾ ಗೆಲ್ತಾ ಇದ್ದಾನೆ. ಪೊಸಿಷನ್ ಯಾವ ಮಟ್ಟಕ್ಕೆ ತಂದು ಇಟ್ಟಿದ್ದೀರಿ ಅಂತಂದ್ರೆ ಅವನ ಆಟ ಆಡದಿದ್ರು ಗೆಲ್ತಾನೆ. ಈಗ ವಿಜಯ್ ಲೀಡಲ್ಲಿದ್ದಾನೆ, ಗೀತಾ ಸೋಲ್ತಾಳೆ, ವಿಜಯ್ ಗೆಲ್ತಾನೆ. ಅವಳು ಕಾಲೇಜಿಂದ ಅವನ ಜೀವನದಿಂದ ನಿನ್ಗಾಗ್ತಿರೋ ತೊಂದರೆಯಿಂದ ಎಕ್ಸಿಟ್ ಕೊಡ್ತಾಳೆ. ನಮಗೊಂದು ಜವಾಬ್ದಾರಿ ಅಂತ ಕೊಟ್ರೆ ಗೊತ್ತಲ್ಲ, ನಮಗೆ ಹರಕೆ ಅಂದ್ರೆ ಸಾಕು. ಹರಕೆ ಕುರಿನ ಚಕ 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 ಅಂತ ಕಟ್ ಮಾಡಿಸಿ ಬಾಡೂಟ ಮಾಡಿಸಿ ಬೀಡ ರೆಡಿ ಮಾಡಿಡ್ತೀವಿ. ಮ್ಯಾಚ್ ಕಾಲೇಜಲ್ಲಿ ನಡೀತಿರ್ಬೋದು, ಆದ್ರೆ ಅದ ಅಂಪೈರಿಂಗ್ ಮಾಡ್ತಿರೋದು ನಾನು. ಅಣ್ಣ, ಕೆಲಸ ಸಾಧಿಸಿದ್ಮೇಲೆ ನಿನ್ನ ನೀನ್ ಹೊಗಳ್ಕೊಂಡ್ರೆ ಅದಕ್ಕೊಂದು ಮರ್ಯಾದೆ. ಸಾಧಿಸೋ ಗ್ಯಾರಂಟಿ ಇದ್ರೂ ಹೊಗಳ್ಕೋಬಹುದು ತಂಗ್ಯವ್ವ. ವಿಜಯ್ ಲೀಡಲ್ಲಿ ಇದ್ದಾನೆ ತಂಗ್ಯವ್ವ. ಆದಷ್ಟು ಬೇಗ ಅವನು ಗೆದ್ದ ಅನ್ನೋ ನ್ಯೂಸ್ ಬರುತ್ತೆ. ಇನ್ಯಾವತ್ತೂ ಆ ಗೀತಾ ನಮ್ಮ ವಿಜಯ್ ಬದುಕಲ್ಲಿ ಬರಲ್ಲ, ಈ ಮನೆಗೂ ಬರಲ್ಲ. ಗೀತಾ, ನಿನ್ನ ಗಾಳಿಪಟ ಗೋತಾ. ಸರ್ ನೋಡಿ ಸರ್, ಆಗ್ತಿರೋ ಅನ್ಯಾಯ ನಿಮಗ್ ಗೊತ್ತಾಗ್ತಿಲ್ವಾ? ಹುಡುಗರು ಜಂಪ್ ಮಾಡ್ಬೇಕಾದ್ರೆ ಮಾತ್ರ ಎಲ್ಲ ಕರೆಕ್ಟ್ ಆಗಿರುತ್ತೆ, ಹುಡುಗಿರ್ ಜಂಪ್ ಮಾಡ್ಬೇಕಾದ್ರೆ ಮಾತ್ರ ಬೇಕಂತಲೇನೆ ಹೈಟ್ ಮಾಡ್ತಿದ್ದಾರೆ. ನೋಡಿ ಸರ್, ಆಗ್ತಿರೋ ಅನ್ಯಾಯ ನಿಮಗ್ ಗೊತ್ತಾಗ್ತಿಲ್ವಾ ಸರ್? ವಿಜಯ್ ಅವ್ರ ಅಪ್ಪನಾಣೆ ಅವ್ರ ಕಡೆ ಯಾರಿಗೂ ಈ ಹೈಟ್ ಎಗ್ರಕ್ ಆಗಲ್ಲ ವಿಜಯ್. ಶರಣ್ಯ, ಸೋತ್ವಿ ಕಣೆ. ಇಲ್ಲಿಗೆ ನಮ್ ಕತೆ ಮುಗೀತು. ಯಾಕೆ ಸರ್ ಸುಮ್ನೆ ನಿಂತಿದ್ದೀರಾ? ನಿಮ್ಮನ್ನೇ ಕೇಳ್ತಾ ಇರೋದು. ಅಲ್ಲಿ ನೋಡಿದ್ರೆ ಅನ್ಯಾಯ ಆಗ್ತಿದೆ, ನೀವ್ ನೋಡಿದ್ರೆ ನೀನೇ ಗೆಲ್ಬೇಕು ಅಂತೀರಾ. ಆದ್ರೆ ಆಗ್ತಿರೋ ಅನ್ಯಾಯ ನೋಡ್ಕೊಂಡು ಸುಮ್ನೆ ನಿಂತಿದ್ದೀರಲ್ಲ ಸರ್, ಯಾಕೆ ಸರ್? ಒಂದು ಆಗ್ತಿರೋ ಮೋಸನ ತಡೀರಿ, ಇಲ್ಲ ನಮ್ ಸಹಾಯಕ್ ನಿಲ್ಲಿ. ಇಲ್ಲ ಇದನ್ನ ನೀವು ಮೋಸ ಅಲ್ಲ ಅಂತ ಹೇಳ್ಬಿಡಿ. ನನ್ನ ಹಣೆ ಬರ ಇಷ್ಟೇ ಅಂತ ನಾನ್ ಸುಮ್ನೆ ಆಗ್ಬಿಡ್ತೀನಿ. ಹೇಳಿ ಸರ್, ಪ್ಲೀಸ್ ಸರ್. ಹೌದಮ್ಮ ಗೀತಾ, ಖಂಡಿತ ಅಲ್ಲಿ ಅನ್ಯಾಯ ನಡೀತಾ ಇದೆ, ಮೋಸ ಆಗ್ತಾ ಇದೆ ನಿಜ. ಆದರೆ ನಾನು ಏನು ಮಾಡೋ ಸ್ಥಿತಿಲಿ ಇಲ್ಲಮ್ಮ. ಆದರೆ ಒಂದಂತೂ ನಿಜ, ಆ ಮೋಸನ ಮೀರಿ ಗೆಲ್ಲೋ ತಾಕತ್ ನಿನ್ನ ಹತ್ರ ಇದೆ. ಗೆಲ್ಲೋದಾದರೆ ಗೆದ್ಕೊ ಮಗಳೇ, ಗುಡ್ ಲಕ್. ನೋಡಿ, ನೀವು ಈ ಹೈಟ್ ಜಂಪ್ ಮಾಡಿದ್ರೆ ನೀವೇ ವಿನ್ನರ್. ನಾನ್ ರೆಡಿ ಸರ್. ಗೀತಾ, ಇದು ಸಾಧ್ಯನೇನೆ? ನಿನ್ ಕಾಲ್ ಬೇರೆ ಏಟಾಗಿದೆ, ಆ ಹೈಟ್ ಎಗ್ರಕ್ಕಾಗುತ್ತೇನೆ? ಗೀತಾ, ನಾವು ಗೆಲ್ಲೋ ಡೌಟು, ಆದ್ರೇನ್ ಮಾಡೋದು? ಸೋತ್ರೆ
ನಾವು ಕಾಲೇಜಿಂದಾನೇ ಔಟು ಕಣೆ. ಮಗ ಹೈಟ್ ಜಾಸ್ತಿ ಮಾಡಿದ್ರು ಇದು ನೀನು ಎಗ್ರಕ್ಕಾಗಲ್ಲ. ಮತ್ತೆ ಮೋಸ ಮಾಡ್ತಾ ಇದ್ದಾರೆ. ಗೀತಾ ಸೋಲ್ತಾಳೆ. ಅಂತ